ನಮಸ್ಕಾರ. ಇವತ್ತಿನ ವಿಷಯ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಎಕನಾಮಿಕ್, social and cultural rights. We have already completed ICCPR, and now we are moving towards the ICESCR. That's what we are seeing today. ICESCR is talking about the economic, social and cultural rights. This is also adopted in 1966 along with the ICCPR, and it is also came into effect in 1976. In other words, if I want to say, both the covenants that have come into force adopted in 1966 simultaneously and also came into force in 1976 simultaneously. And I have already done a video on why these, when UDHR is a single one, why the United Nations has gone for two covenants. On that I have made a separate video, and that video can be used as writing a note for the introduction if you are going to write on the international covenant on economic, social and cultural rights. So with this introduction, let me continue the class. ಈ ಒಂದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದ ಇದು 1966ರಲ್ಲಿ ಅಂಗೀಕರಿಸಲಾಯಿತು ಮತ್ತು 1976ರಲ್ಲಿ ಜಾರಿಗೊಳಿಸಲಾಯಿತು. ಇದನ್ನು ಮತ್ತು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ಅಂತ ಏನು ಹೇಳ್ತೀವಿ ನಾವು, ಆ ಹಕ್ಕುಗಳ ಒಪ್ಪಂದವನ್ನು ಕೂಡ ಅಂದರೆ ICCPR ಎರಡನ್ನೂ ಒಂದೇ ಸಮಯದಲ್ಲಿ ಜಾರಿಗೊಳಿಸಲಾಯಿತು, ಒಂದೇ ಸಮಯದಲ್ಲಿ ಅಂಗೀಕರಿಸಲಾಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇದರ ಸ್ಟ್ರಕ್ಚರು ಕೂಡ ಇದರಲ್ಲಿ ಒಂದು ಸಣ್ಣ ತಪ್ಪಿದೆ. This is not 6 parts, this is 5 parts only, whereas ICCPR is having 6 parts, this is having only 5 parts. Please correct this. Only 5 ಭಾಗಗಳನ್ನು ಮಾತ್ರ ಹೊಂದಿದೆ ಇದು. ಇಲ್ಲಿ ಒಟ್ಟು 31 ವಿಧಿಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. That is what we can see here, and this you just neglect. So this is the structure of ICESCR ಅಂತ ಹೇಳ್ಬೋದು ನಾವು. This is the structure, and what the objective or the preamble, what it says ಅಂತ ಹೇಳಿ, if at all we have to look, the preamble acknowledges the following points: the principles enshrined in UDHR and the UN Charter. So it actually acknowledges this point, the idea of free human beings, free from fear and want. This is the idea of this covenant. This ideal can be achieved through the enjoyment of these rights. The rights are economic, social, cultural, civil and political. It emphasizes the individual's duty to promote and observe these rights within the community. In the community, in the nation, even individuals' duty is also to ensure that all are enjoying these rights. This is what is the acknowledgement that we can just observe in the preamble. ನಾವು ಪೀಠಿಕೆಯಲ್ಲಿ ನೋಡೋದಾದರೆ ಇದಕ್ಕೆ ನಾವು ಪೀಠಿಕೆ ಅಂತ ಹೇಳ್ಬೋದು. ಪೀಠಿಕೆ, ಈ ಪೀಠಿಕೆ ಏನು ಹೇಳುತ್ತೆ ಅಂತಂದರೆ, ಪೀಠಿಕೆ ಅಥವಾ ಪೂರ್ವಭಾವಿಯಲ್ಲಿ ಈ ಕೆಳಗಿನ ವಿಷಯಗಳನ್ನು ಒತ್ತಿ ಹೇಳಲಾಗಿದೆ: ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಘೋಷಣೆ ಮತ್ತು ಸಂಯುಕ್ತ ರಾಷ್ಟ್ರಗಳ ಘಟಿಕಾಪಟ್ಟಿ. ಇದಕ್ಕೆ ಸಂವಿಧಾನ ಅಂತಲೂ ಹೇಳ್ಬೋದು ನಾವು. ಸಂಯುಕ್ತ ರಾಷ್ಟ್ರದ ಸಂವಿಧಾನ, ವಿಶ್ವಸಂಸ್ಥೆಯ ಸಂವಿಧಾನ ಅದನ್ನು ಹೇಳ್ಬೋದು. ವಿಶ್ವಸಂಸ್ಥೆಯ ಸಂವಿಧಾನ ಮತ್ತು UDHR, ಇವುಗಳ ಉದ್ದೇಶ, UDHR ಇವುಗಳ ಉದ್ದೇಶವನ್ನು ಸಾಧಿಸುವುದಕ್ಕೋಸ್ಕರ ಮುಂದಿನ ಒಂದು ಹೆಜ್ಜೆ ಇದು ಅಂತ ಹೇಳ್ಬೋದು. ಇವುಗಳ ಅಡಿಪಾಯದಲ್ಲಿ ಮಾನವ ಹಕ್ಕುಗಳ ಮಹತ್ವವನ್ನು ಒಪ್ಪಿಕೊಳ್ತದೆ. ಭಯ ಮತ್ತು ಕೊರತೆಯಿಂದ ಮುಕ್ತವಾಗಿ ಬದುಕುವ ಸ್ವತಂತ್ರ ಮಾನವನ ಆದೇಶವನ್ನು ಸಾಧಿಸಬೇಕೆಂಬುದೇ ಇದರ ಒಂದು ಉದ್ದೇಶ. ಈ ಹಕ್ಕುಗಳ ಅನುಷ್ಠಾನಕ್ಕೆ ಒಬ್ಬ ವ್ಯಕ್ತಿಯು ಸಮಾಜದ ಉಳಿದವರ ಜೊತೆ ಹೊಂದಿಕೆಯಿಂದ, ಜವಾಬ್ದಾರಿಯಿಂದ ಬದುಕಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ.
ಆಮೇಲೆ ಇದು ನಾನು ಹೇಳಿದ್ನಲ್ಲ 5 ಭಾಗಗಳಲ್ಲಿದೆ, 5 ಭಾಗಗಳಾಗಿ ಮಾಡಿದ್ದಾರೆ. ಅದರಲ್ಲಿ 1ನೇ ಭಾಗದಲ್ಲಿ ಒಂದೇ ವಿಧಿ ಇದೆ. 1ನೇ ಭಾಗದಲ್ಲಿ ಒಂದೇ ವಿಧಿ ಇದೆ. ನಾವು ICCPRನಲ್ಲಿ ನೋಡಿದಂತಹ ವಿಧಿಯನ್ನೇ ನಾವು ಇಲ್ಲಿ ನೋಡ್ಬೋದು. ವ್ಯತ್ಯಾಸ ಏನಿಲ್ಲ, ಅದು ಕೂಡ ಇದು ಕೂಡ ಎರಡೂ ಒಂದೇ ಅಂಥೇಳಿ ನಾವು ಹೇಳ್ಬೋದು. ಇಲ್ಲಿ ಸ್ವಯಂ ನಿರ್ಧಾರಕ್ಕೆ ಅವಕಾಶ ಇರಬೇಕು ಅಂತ ಹೇಳ್ತಾರೆ. ದಟ್ ಈಸ್ ಸೆಲ್ಫ್ ಡಿಟರ್ಮಿನೇಷನ್. ಆಫರ್ಸ್ ದ ರೈಟ್ ಆಫ್ ಆಲ್ ಪೀಪಲ್ಸ್ ಸೆಲ್ಫ್ ಡಿಟರ್ಮಿನೇಷನ್ ಇನ್ಕ್ಲೂಡಿಂಗ್ ದ ರೈಟ್ ಟು ಫ್ರೀಲಿ ಡಿಟರ್ಮಿನ್ ದೇರ್ ಪೊಲಿಟಿಕಲ್ ಸ್ಟೇಟಸ್ ಆ್ಯಂಡ್ ಪರ್ಸ್ಯೂ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್. ಅಂದರೆ ಅವರ ರಾಜಕೀಯ ಒಂದು ಸ್ಥಾನಮಾನವನ್ನು ಅವರೇ ನಿರ್ಧರಿಸಿಕೊಳ್ಳುವಂತಹ ಸ್ವಾತಂತ್ರ್ಯ ಇರಬೇಕು. ಮತ್ತು ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಯಾವ ರೀತಿ ತಮ್ಮ ದೇಶಗಳನ್ನು ಬೆಳೆಸ್ಕೋಬೇಕು ಅನ್ನುವಂತಹದ್ದು ವಿಷಯದಲ್ಲಿಯೂ ಕೂಡ ಅವರಿಗೆ ಸ್ವಾಯತ್ತತೆ ಅಥವಾ ಸ್ವಾತಂತ್ರ್ಯ ಇರಬೇಕು ಅನ್ನೋದನ್ನು ನಾವು ಈ ವಿಧಿ 1ರಲ್ಲಿ ನೋಡ್ತೀವಿ. ಎಲ್ಲ ಜನರಿಗೆ ಸ್ವಯಂ ನಿರ್ಧಾರದ ಹಕ್ಕಿದೆ. ಈ ಹಕ್ಕಿದೆ ಎಂಬುದನ್ನು ದೃಢಪಡಿಸುತ್ತದೆ. ಇದರಲ್ಲಿ ತಮ್ಮ ರಾಜಕೀಯ ಸ್ಥಿತಿಯನ್ನು ನಿರ್ಧರಿಸಲು ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಹತ್ತಿರದಿಂದ ನಡೆಯುವ ಹಕ್ಕು, ಅಭಿವೃದ್ಧಿಯನ್ನು ಸಾಧಿಸುವ, ಹತ್ತಿರದಿಂದ ನಡೆಯುವ ಅನ್ನೋದಕ್ಕಿಂತ ಅಭಿವೃದ್ಧಿಯನ್ನು ಸಾಧಿಸುವ ಹಕ್ಕು ಸೇರಿದೆ. They can develop themselves economically, they can develop themselves socially, they can develop themselves culturally. ಆ ಒಂದು ವ್ಯವಸ್ಥೆಗೆ ಅವಕಾಶ ಇರಬೇಕು ಅನ್ನೋದನ್ನು ನಾವೇನು ಮಾಡ್ತೀವಿ ಅಂದರೆ ಪಾರ್ಟ್ 1ನಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು. ಪಾರ್ಟ್ 1ನಲ್ಲಿ ಈ ಒಂದು ವಿಷಯವನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಇಲ್ಲಿ. ಇನ್ನು ಪಾರ್ಟ್ 2ಗೆ ನಾವು ಬಂದಾಗ, ಭಾಗ 2ಕ್ಕೆ ಬಂದಾಗ, ಭಾಗ 2ರಲ್ಲಿ 4 ವಿಧಿಗಳಿದ್ದಾವೆ, 2ರಿಂದ 5 ವಿಧಿಗಳು. ಒಂದೊಂದೇ ವಿಧಿಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ನಾನಿಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಹೊರಬ್ಯಾಟಮ್ ಅಲ್ಲ, ಅದರ ಒಂದು ಏನು ಸಾರವನ್ನು ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟ. ಐ ಆಮ್ ಟ್ರೈಂಗ್ ಟು ಗಿವ್ ಯು ದಿ ಕಂಟೆಂಟ್, ವಾಟ್ ಈಸ್ ದಿ ಪರ್ಪಸ್ ಆ್ಯಂಡ್ ಕಂಟೆಂಟ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ನೋಡಿ, ಆಬ್ಲಿಗೇಟ್ ಸ್ಟೇಟ್ ಪಾರ್ಟಿಸಿಪೇಟ್, ಬಿಕಾಸ್ ದಿಸ್ ಪಾರ್ಟ್ 2 ಆ್ಯಕ್ಚುಲಿ ಮೇಕ್ಸ್ tells about the responsibility of the state parties. ಸ್ಟೇಟ್ ಪಾರ್ಟೀಸ್ ಅಂದರೆ ದೇಶಗಳು, ಎಲ್ಲ ದೇಶಗಳು, ಈ ಒಪ್ಪಂದವನ್ನು ಸಹಿ ಮಾಡಿದಂತಹ ದೇಶಗಳು ಏನು ಮಾಡಬೇಕು ಅನ್ನೋದನ್ನು ನಾವು ಪಾರ್ಟ್ 2ನಲ್ಲಿ ನೋಡ್ತೀವಿ. ಭಾಗ 2ರಲ್ಲಿ ಏನೇನಿದೆ, ಆರ್ಟಿಕಲ್ 2 ಏನು ಹೇಳುತ್ತೆ? ಆಬ್ಲಿಗೇಟ್ಸ್ ಸ್ಟೇಟ್ ಪಾರ್ಟೀಸ್ ಅಂದರೆ ದೇಶಗಳು ದೇ ಆರ್ ಅಂಡರ್ ಆಬ್ಲಿಗೇಷನ್. ಏನಕ್ಕೆ? ದೇ ಹ್ಯಾವ್ ಟು ಟೇಕ್ ಸರ್ಟನ್ ಸ್ಟೆಪ್ಸ್ ಟು ಅಚೀವ್ ದ ರೈಟ್ಸ್, ಅಟ್ ಲೀಸ್ಟ್ ಪ್ರೋಗ್ರೆಸಿವ್ಲಿ, ಒಂದೇ ಸಲಕ್ಕಲ್ಲ. ನೋಡಿ, ICCPR ಇಟ್ ಈಸ್ ಕಮಿಂಗ್ ಇನ್ ಟು ಇಫೆಕ್ಟ್ ಇಮಿಡಿಯೇಟ್ಲಿ. ಇಲ್ಲಿ ಹಾಗಲ್ಲ, ಇದನ್ನು ಹಂತ ಹಂತವಾಗಿ ನೀವು ಅಚೀವ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಟು ಅಚೀವ್ ದ ರೈಟ್ಸ್ ಪ್ರೋಗ್ರೆಸಿವ್ಲಿ ವಿದೌಟ್ ಡಿಸ್ಕ್ರಿಮಿನೇಷನ್. ಓನ್ಲಿ ಒನ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಈಸ್, ತಾರತಮ್ಯ ಮಾಡೋ ಹಾಗಿಲ್ಲ. ಯಾವುದೇ ಆಧಾರದ ಮೇಲೆ, ಜಾತಿ, ಲಿಂಗ, ರೇಸ್ ಅಥವಾ ಯಾವ ದೇಶ, ಪ್ರದೇಶ, ಈ ರೀತಿಯಾಗಿ ತಾರತಮ್ಯವನ್ನು ಮಾಡಲಾರ್ದೆ ಎಲ್ಲರ ಏನು ಹಕ್ಕುಗಳಿದಾವಲ್ಲ, ಈ ಒಂದು ಒಪ್ಪಂದದಲ್ಲಿ ಬರೆದಂಥ ಹಕ್ಕುಗಳು, ಅವು ಡೆವಲಪ್ ಆಗಬೇಕು. ಆದರೆ ಹಂತ ಹಂತವಾಗಲಿ, ತೊಂದರೆ ಇಲ್ಲ. ಡೆವಲಪಿಂಗ್ ಕಂಟ್ರೀಸ್ ಮೇ ಸೆಟ್ ಲಿಮಿಟ್ಸ್. ನೋಡಿ, ಅಭಿವೃದ್ಧಿ ಆಗಬೇಕಾದಂತಹ ದೇಶಗಳು ತಾವೊಂದು ಏನು ಟಾರ್ಗೆಟನ್ನು ಇಟ್ಕೋಬೇಕು, ಒಂದು ಲಿಮಿಟನ್ನು ಇಟ್ಕೋಬೇಕು. ಆನ್ ದ ಎಕ್ಸ್ಟೆಂಟ್ ಟು ವಿಚ್ ದೀಸ್ ರೈಟ್ಸ್ ಆರ್ ಅಪ್ಲೈಡ್. ಅಂದರೆ ಹಂತ ಹಂತವಾಗಿ ಎಷ್ಟರ ಮಟ್ಟಿಗೆ ನಾವು ಈ ಹಕ್ಕುಗಳನ್ನು ಜಾರಿಗೊಳಿಸ್ಬೋದು ಅಂತಕ್ಕಂಥದ್ದು ಒಂದು ನೀವೇನು ಮಾಡಿ ಟಾರ್ಗೆಟನ್ನು ಹಾಕೋಬೋದು, ಒಂದು ಏಮ್ ಇಟ್ಕೋಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಈ ಒಪ್ಪಂದದ ಉದ್ದೇಶಗಳನ್ನು ಸಾಧಿಸಲು ಯಾವುದೇ ಭೇದ ಭಾವವಿಲ್ಲದೆ ಕ್ರಮ ತೆಗೆದುಕೊಳ್ಬೇಕು. ಅಭಿವೃದ್ಧಿಶೀಲ ರಾಷ್ಟ್ರಗಳು ಹಕ್ಕುಗಳ ಅಳವಡಿಕೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಅನುಸರಿಸಬಹುದು. ಅಂದರೆ ಎಷ್ಟನ್ನು ನಾವು ಇದರಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಒಂದು ನೀವು ಲಿಮಿಟೇಷನ್ ಮಾಡ್ಕೋಬೋದು. ಆಮೇಲೆ ಇದು ಅನುಚ್ಛೇದ 3 ಏನು ಹೇಳ್ತದೆ ಅಂತಂದರೆ, ಇಲ್ಲಿ ನಾವೇನು ಹೇಳ್ಬೋದು ಅಂತಂದರೆ ಜೆಂಡರ್ ಇಕ್ವಾಲಿಟಿ ಅಂತ ಹೇಳ್ತೀವಿ ನಾವು. ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಜೆಂಡರ್ ಇಕ್ವಾಲಿಟಿ ಅಂತ ಹೇಳ್ತೀವಿ. ಈಕ್ವಲ್ ರೈಟ್ ಆಫ್ ಮೆನ್ ಆ್ಯಂಡ್ ವುಮನ್ ಟು ಎಂಜಾಯ್ ಆಲ್ ರೈಟ್ಸ್ ಇನ್ ದ ಕೋವೆನೆಂಟ್. ನೋಡಿ, ಎಲ್ಲ ಹಕ್ಕುಗಳಲ್ಲಿಯೂ ಮಹಿಳೆ ಮತ್ತು ಪುರುಷರಿಗೆ ಸಮಾನ ಅವಕಾಶ ಇರಬೇಕು. ನೆನ್ಪಿಟ್ಕೊಳ್ಳಿ, ಈ ಒಂದು ಕೋವೆನೆಂಟ್ ಬರೋಕ್ಕಿಂತ ಮೊದಲು ಈವನ್ ಅಮೇರಿಕದಲ್ಲಿಯೂ ಕೂಡ ಮಹಿಳೆಯರಿಗೆ ಮತದಾನದ ಹಕ್ಕಿರಲಿಲ್ಲ, ಅಂದರೆ ತಾರತಮ್ಯ ಇತ್ತು. ಆಮೇಲೆ ಮಹಿಳೆಯನ್ನು ನಾವು ಗೃಹಿಣಿ
ಅಂಥೇಳಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋರು ಅನ್ನುವಂತಹ ಒಂದು ಭಾವನೆಯಲ್ಲಿ ಇದ್ದಂತಹ ದಿನಗಳನ್ನು ನಾವು ಕಂಡಿದ್ದೀವಿ. ಇದು ಹಾಗಲ್ಲ. ಇಬ್ಬರಿಗೂ ಸಮಾನ ಅವಕಾಶಗಳಿರಬೇಕು, ಸಮಾನ ಹಕ್ಕುಗಳಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಹಕ್ಕುಗಳು ಏನಾಗಬೇಕು, ದೊರಕಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೀವು ಆಮೇಲೆ ಮುಂದುವರೆದು ಇದೇ ಒಂದು ಭಾಗ 2ರಲ್ಲಿ ವಿಧಿ 4 ನೋಡಿದರೆ ರೈಟ್ಸ್ ಮೇ ಬಿ ಸಬ್ಜೆಕ್ಟ್ ಟು ಲಿಮಿಟೇಷನ್ಸ್ ಓನ್ಲಿ ಇಫ್ ಕಂಪ್ಯಾಟಿಬಲ್ ವಿತ್ ದ ನೇಚರ್ ಆಫ್ ದೀಸ್ ರೈಟ್ಸ್ ಆ್ಯಂಡ್ ಏಮ್ಡ್ ಎಟ್ ಪ್ರಮೋಟಿಂಗ್ ಜನರಲ್ ವೆಲ್ಫೇರ್ ಇನ್ ಎ ಡೆಮೋಕ್ರೆಟಿಕ್ ಸೊಸೈಟಿ. ನೋಡಿ, ಒಂದು ಪ್ರಜಾ ವ್ಯವಸ್ಥೆಯಲ್ಲಿ ಈ ಎಲ್ಲ ಹಕ್ಕುಗಳು ನೀವು ನಿರಂಕುಶ ಹಕ್ಕುಗಳನ್ನ ಮಾಡಬೇಕನ್ನುವಂಥ ಏನಿಲ್ಲ. ಅವಕ್ಕೆ ಕೆಲವೊಂದು ನಿರ್ಬಂಧಗಳನ್ನು ನೀವು ಹಾಕ್ಕೊಳ್ಬೋದು. ಈ ನಿರ್ಬಂಧಗಳನ್ನು ಹಾಕ್ಕೊಳ್ಳಿಕ್ಕೆ ಏನಾಗುತ್ತೆ ಅಂತಂದ್ರೆ, ನಿಮಗೆ ಯಾಕೆ ಆ ನಿರ್ಬಂಧಗಳ ಅವಶ್ಯಕತೆ ಇದೆ ಅನ್ನೋದನ್ನು ನಾವೇನಾದರೂ ವಿಮರ್ಶೆ ಮಾಡುವುದಾದರೆ, ಅದು ಆ ದೇಶದ ಆರ್ಥಿಕ ಪರಿಸ್ಥಿತಿಗೆ, ಆ ದೇಶದಲ್ಲಿರ್ತಕ್ಕಂತಹ ವಿವಿಧ ವೈವಿಧ್ಯತೆಗೆ, ಇವೆಲ್ಲದಕ್ಕೂ ಸಂಬಂಧಪಟ್ಟಂತಹದ್ದಿರ್ತದೆ. ನೀವು ಭಾರತವನ್ನು ನಾವು ತೆಗೆದುಕೊಳ್ಳೋದಾದರೆ, ಭಾರತದಲ್ಲಿ ನಾವು ಸಂವಿಧಾನ ಬಂದಾಗ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಮಾಡಿಲ್ಲ, ಒಂದೇ ಕಾನೂನಿನ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ. ಯಾಕಂದರೆ ನಮ್ಮಲ್ಲಿ ಬೇರೆ ಬೇರೆ ಜಾತಿ ಧರ್ಮಗಳು, ಅವ್ರದ್ದೇ ಆದಂತಹ ವೈಯಕ್ತಿಕ ಸಂಸ್ಕೃತಿಗಳು, ಕಾನೂನುಗಳು ಇರುವುದರಿಂದ ಅದನ್ನು ಮಾಡಲಿಲ್ಲ. ಆದರೆ ನಾವು ಏನು ಮಾಡ್ಕೊಂಡಿದ್ದೀವಿ, DPSPನಲ್ಲಿ ಒಂದು ಪ್ರಾವಧಾನ ಮಾಡ್ಕೊಂಡಿದ್ದೀವಿ. ದರ್ ಈಸ್ ಅನ್ ಆರ್ಟಿಕಲ್ ಇನ್ ದ ಫ್ಯೂಚರ್ ವಿ ಶುಡ್ ಏಮ್ ಎಟ್ ಗೋಯಿಂಗ್ ಫಾರ್ ದಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಕ್ಕಂಥದ್ದು. ಅದು ಇವತ್ತಿನ ಒಂದು ದಿನದಲ್ಲಿ ಚರ್ಚೆಯ ವಿಷಯ ಆಗಿದೆ. ಈ ರೀತಿ ಹಂತ ಹಂತವಾಗಿ ನೀವು ಬದಲಾವಣೆಗಳನ್ನು ತರುವಂಥದ್ದು ಅವಶ್ಯಕತೆ ಇದೆ ಅನ್ನೋದನ್ನು ನಾವಿಲ್ಲಿ ಅದೊಂದು ಉದಾಹರಣೆಯಾಗಿ ತೆಗೆದುಕೊಂಡು ನಾನು ಈ ಆರ್ಟಿಕಲ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ರೈಟ್ಸ್ ಮೇ ಬಿ ಸಬ್ಜೆಕ್ಟ್ ಟು ಲಿಮಿಟೇಷನ್ಸ್ ಓನ್ಲಿ ಇಫ್ ಕಂಪ್ಯಾಟಿಬಲ್ ವಿತ್ ದ ನೇಚರ್ ಆಫ್ ದೀಸ್ ರೈಟ್ಸ್ ಆ್ಯಂಡ್ ಏಮ್ಡ್ ಎಟ್ ಪ್ರಮೋಟಿಂಗ್ ದ ಜನರಲ್ ವೆಲ್ಫೇರ್ ಇನ್ ಎ ಡೆಮೋಕ್ರೆಟಿಕ್ ಸೊಸೈಟಿ. ಅಂದರೆ ಈ ಒಂದು ಸಮಾಜದಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ಎಲ್ಲ ಹಕ್ಕುಗಳನ್ನು ಒಂದೇ ಸಲ ತರೋಕ್ಕಾಗೋದಿಲ್ಲ, ಕೆಲವೊಂದು ಲಿಮಿಟೇಷನ್ ಹಾಕಿ ನೀವು ಇದನ್ನು ಮಾಡ್ಬೋದು ಅಂತಕ್ಕಂಥದ್ದು. ಈ ಹಕ್ಕುಗಳನ್ನು ಸಮಾಜದ ಸಾಮಾನ್ಯ ಹಿತಾಸಕ್ತಿಗೆ ಅನುಗುಣವಾಗಿ ಕಾನೂನು ಪ್ರಕಾರ ಕೆಲವು ಮಿತಿಗಳನ್ನು ಇಡಬಹುದು. ಅಂದರೆ ಆ್ಯಸ್ ಪರ್ ಲಾ ಯು ಕ್ಯಾನ್ ಪುಟ್ ಸಮ್ ಲಿಮಿಟ್ಸ್ ಬಟ್ ನಾಟ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ದ ಕೋವನೆಂಟ್. ಅದು ಇಂಪಾರ್ಟೆಂಟ್. ಆಮೇಲೆ ಆರ್ಟಿಕಲ್ 5 ನೋಡಿದರೆ, ಪ್ರಿವೆಂಟ್ಸ್ ದ ಕೋವನೆಂಟ್ ಫ್ರಮ್ ಬೀಯಿಂಗ್ ಇಂಟರ್ಪ್ರಿಟೆಡ್ ಆಸ್ ಪರ್ಮಿಟಿಂಗ್ ಡಿಸ್ಟ್ರಕ್ಷನ್ ಆಫ್ ದ ಎಕ್ಸಿಸ್ಟಿಂಗ್ ರೈಟ್ಸ್ ರಿಕಗ್ನೈಸ್ಡ್ ಬೈ ಲಾ ಆರ್ ಕಸ್ಟಮ್. ನೋಡಿ, ಇದೊಂದು ಪ್ರಿಕಾಷನ್ ತೊಗೊಂಡಿದ್ದಾರೆ ಇಲ್ಲಿ ಆರ್ಟಿಕಲ್ ವಿಧಿ 5ರಲ್ಲಿ. ಏನು ಪ್ರಿಕಾಷನ್ ತೊಗೊಂಡಿದ್ದಾರೆ ಅಂದರೆ, ಈಗಾಗಲೇ ಈ ಒಂದು ವಿಧಿಯನ್ನು ನೀವು ಈ ಒಂದು ಒಪ್ಪಂದವನ್ನು ಸಹಿ ಮಾಡಿದ ಸಂದರ್ಭದಲ್ಲಿ ಇರತಕ್ಕಂತಹ ಯಾವುದೇ ಹಕ್ಕುಗಳಿರಲಿ, ಯಾವುದೇ ಒಂದು ಒಪ್ಪಂದದಲ್ಲಿ ಹಕ್ಕುಗಳಿರಲಿ ಅಥವಾ ರೂಢಿಗಳಿರಲಿ, ಕಸ್ಟಮ್ ಅಂತ ಹೇಳ್ತೀವಿ ನಾವು. ಕಸ್ಟಮ್ ಅಂದರೆ ಸಂಸ್ಕೃತಿ, ರೂಢಿ ಇರಲಿ, ಅವುಗಳ ವಿರುದ್ಧವಾಗಿ ನಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅವುಗಳನ್ನು ಡಿಸ್ಟ್ರಾಕ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ಬೋದು. ನಾನು ಇಲ್ಲ IESR ನಾನು ಜಾರಿಗೆ ಮಾಡ್ತಾ ಇದ್ದೀನಿ, ಅದಕ್ಕೆ ಇದು ವಿರುದ್ಧವಾಗಿದೆ ಅಂತ ಇಲ್ಲ. ಅವುಗಳು ಮುಂದುವರಿಬೇಕು ಅಂತಕ್ಕಂಥದ್ದು ಇದರ ಅರ್ಥ. ಇರುವಂಥ ಹಕ್ಕುಗಳನ್ನ ಮೊಟಕುಗೊಳಿಸುವ ಹಾಗಿಲ್ಲ ಅಂತಕ್ಕಂಥದ್ದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು ನಾವು. ದಿಸ್ ಈಸ್ ದಿ ಹಾರ್ಟ್ ಆಫ್ IESCR. ಏನಿದು ಇದರಲ್ಲಿ ಅಂದರೆ ಅನುಚ್ಛೇದ 6ರಿಂದ 15ರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳನ್ನು ಕೊಡ್ತೀವಿ ಇದರಲ್ಲಿ. ಇದು ಬಹಳ ಮುಖ್ಯ. ಇಲ್ಲಿಯೂ ಕೂಡ ನೀವು ಇಲ್ಲಿ ಏನು ನಾವು ಬರೆದಿದೆಯೋ ಬಹುತೇಕವಾಗಿ ಇವೆಲ್ಲ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ಅಡಕ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನಿಮಗೆ ನೆನಪಿಸ್ಕೊಳ್ತಾ ಒಂದೊಂದನ್ನು ನಾನು ನಿಮಗೆ ಇಲ್ಲಿ ವಿವರಿಸ್ತಾ ಹೋಗ್ತೀನಿ. ಅನುಚ್ಛೇದ 6 ಏನು ಹೇಳುತ್ತೆ? ರೈಟ್ ಟು ವರ್ಕ್. ರೈಟ್ ಟು ವರ್ಕ್ ನಮ್ಮಲ್ಲಿದೆ, ಅನುಚ್ಛೇದ 19ರಲ್ಲಿದೆ. ಆರ್ಟಿಕಲ್ 19(1)G ಹೋದರೆ ನೀವು, ದಟ್ ಈಸ್ ರೈಟ್ ಟು ವರ್ಕ್ 19(1)G. ಆ ಒಂದು ಈ ಒಪ್ಪಂದವನ್ನು ಸಹಿ ಮಾಡಿದವರು ಎಲ್ಲರೂ ಏನು ಮಾಡಬೇಕು ಅಂತಂದರೆ, ಕೆಲಸದ ಹಕ್ಕನ್ನು ಪ್ರತಿಯೊಬ್ಬ ಪ್ರಜೆಗೂ ಕೊಡಬೇಕು. ರಿಕಗ್ನೈಸಸ್ ದ ರೈಟ್ ಟು ವರ್ಕ್ ಆ್ಯಂಡ್ ದ ಸ್ಟೇಟ್ಸ್ ರೋಲ್ ಇನ್ ಎನ್ಶೂರಿಂಗ್ ಅಕ್ಸೆಸ್ ಟು ಎಂಪ್ಲಾಯ್ಮೆಂಟ್. ನೋಡಿ, ಅವರಿಗೆ ಮತ್ತು ಕೆಲಸ ಸಿಗುವಂತಹ ಒಂದು ವಾತಾವರಣವನ್ನು ನಾವು ಕಲ್ಪಿಸಬೇಕು. ರೈಟ್ ಟು ವರ್ಕ್ ಅಂತ ಹಾಗೆ ಬಿಡೋದಲ್ಲ, ಅವರಿಗೆ ಕೆಲಸ ಸಿಗುವ ಹಾಗೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಮನ್ರೇಗಾ ತಗೋಬೋದು ನೀವು. ಮನ್ರೇಗಾ ಯಾರಿಗೆ ಕೆಲಸ ಇಲ್ಲಾಂದ್ರೆ ಏನಾಗುತ್ತೆ, ಅಲ್ಲಿ ಒಂದು ವರ್ಷದಲ್ಲಿ ನಿರ್ದಿಷ್ಟ ಅವಧಿಯವರೆಗೆ ಕೆಲಸ ಕೊಡ್ತದೆ ನಮ್ಮ ಸರ್ಕಾರ. ಸೊ ಆ ರೀತಿಯಾದಂತಹ ವ್ಯವಸ್ಥೆ ನಿರ್ಮಿಸುವುದು ಕೂಡ ಈ ಒಂದು ಕೋವೆನೆಂಟ್ನ ಭಾಗ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋದು ಇಲ್ಲಿ ಮಹತ್ವವಾಗಿದೆ. ಕೆಲಸ ಮಾಡುವ ಹಕ್ಕು, ಅದು ವಿಧಿ 7 ನೀವು ನೋಡಿದಾಗ ಬರೀ ಕೆಲಸ ಮಾಡೋದು ಅಷ್ಟೇ ಅಲ್ಲ, ಕೆಲಸದ ಸ್ಥಳದಲ್ಲಿ
ಮತ್ತು ಕೆಲಸ ಮಾಡುವ ಒಂದು ಉದ್ದೇಶಕ್ಕಾಗಿ ನೀವೇನು ಮಾಡಬೇಕು, ಸರಿಯಾದ ವಾತಾವರಣ ಕಲ್ಪಿಸಬೇಕು. ರೈಟ್ ಟು ಜಸ್ಟ್ ಆ್ಯಂಡ್ ಫೇವರೇಬಲ್ ವರ್ಕ್ ಕಂಡೀಷನ್ಸ್ ಇನ್ಕ್ಲೂಡಿಂಗ್, ನೋಡಿ ನೀವು ವಾತಾವರಣ ಸರಿ, ಕೆಲಸ ಮಾಡಲಿಕ್ಕೆ ಸರಿಯಾದ ವಾತಾವರಣ ಇರಬೇಕು, ಅದರ ಜೊತೆಗೆ ಅವರಿಗೆ ಸರಿಯಾದ ವೇತನವನ್ನು ಕೊಡಬೇಕು. ಏಷ್ಯಾಡ್ ಗೇಮ್ಸ್ ಕೇಸ್ ಸರಿಯಾದ ವೇತನವನ್ನು ಕೊಡಬೇಕು, ಕೊಡಲಿಲ್ಲ ಅಂದರೆ ಸರ್ವೋಚ್ಚ ನ್ಯಾಯಾಲಯ ನಿಮ್ಮನ್ನು ಹಿಡ್ಕೊಳ್ತದೆ. ಈಕ್ವಲ್ ಪೇ, ಸಮಾನ ವೇತನವನ್ನು ಕೊಡಬೇಕು ಮತ್ತು ಅವರಿಗೆ ಸುರಕ್ಷತೆಯನ್ನು ಒದಗಿಸಬೇಕು. ಸೆಲ್ಫ್ ಕಂಡೀಷನ್ಸ್ ಆ್ಯಂಡ್ ರೆಸ್ಟ್, ಮತ್ತು ರೆಸ್ಟು ಕೊಡಬೇಕು. ನೀವು ವಾರದ 7 ದಿನ ಕೆಲಸ ಮಾಡಿಸೋ ಹಾಗಿಲ್ಲ, ದಿನದಲ್ಲಿ 10-15 ಗಂಟೆ ಕೆಲಸ ಮಾಡಿಸೋ ಹಾಗಿಲ್ಲ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ರೈಟ್ ಟು ಜಸ್ಟ್ ಆ್ಯಂಡ್ ಫೇವರೇಬಲ್ ವರ್ಕ್ ಕಂಡೀಷನ್ಸ್ ಇನ್ಕ್ಲೂಡಿಂಗ್ ಫೇರ್ ವೇಜಸ್, ಈಕ್ವಲ್ ಪೇ ಆ್ಯಂಡ್ ಸೇಫ್ ಕಂಡೀಷನ್ಸ್, ಆ್ಯಂಡ್ ಆಲ್ಸೋ ವಿ ಮಸ್ಟ್ ಗಿವ್ ದಿ ರೆಸ್ಟ್ ಟು ದೆಮ್. ನ್ಯಾಯಸಮ್ಮತ ಮತ್ತು ಅನುಕೂಲಕರ ಕೆಲಸದ ಪರಿಸ್ಥಿತಿಯನ್ನು ನಿರ್ಮಿಸಬೇಕು, ಸಮರ್ಪಕ ವೇತನವನ್ನು ಕೊಡಬೇಕು, ವಿಶ್ರಾಂತಿಯನ್ನು ಕೊಡಬೇಕು, ರಜೆಯನ್ನು ಕೊಡಬೇಕು. ಇದು ಕೂಡ ಏನಾಗುತ್ತೆ ಅಂತಂದರೆ ಮಹತ್ವದ್ದು. ನೋಡಿ ಇವೆಲ್ಲ ಏನಾಗ್ತವೆ ಅಂತಂದರೆ ಈ ಆರ್ಥಿಕ ಹಕ್ಕುಗಳಿವೆಲ್ಲ ಎಕಾನಾಮಿಕ್ ರೈಟ್ಸ್ ಅಂತ ಹೇಳ್ಬೋದು ನಾವು. ವಾಟ್ ಎವರ್ ಐ ಆಮ್ ಟ್ರೈಂಗ್ ಟು ಟೆಲ್ ಹಿಯರ್, ದೇ ಆರ್ ಆಲ್ ಎಕಾನಾಮಿಕ್ ರೈಟ್ಸ್. ಮತ್ತು ಮುಂದೆ ಹೋಗೋಣ, ಏನಿದೆ ನೋಡ್ರಿ. ಆರ್ಟಿಕಲ್ 8, ರೈಟ್ ಟು ಫಾರ್ಮ್ ಟ್ರೇಡ್ ಯೂನಿಯನ್ಸ್ ಆ್ಯಂಡ್ ಟು ಸ್ಟ್ರೈಕ್. ನೀವು ಯೂನಿಯನನ್ನು ರಚನೆ ಮಾಡ್ಕೋಬೋದು, ಹೋರಾಟ ಮಾಡುವ ಹಕ್ಕು ಇರ್ಬೋದು. ನೆನ್ಪಿಟ್ಕೊಳ್ಳಿ, ಈ ಒಂದು ವ್ಯವಸ್ಥೆಯಲ್ಲಿ ಹೇಗಿರ್ತದೆ ಅಂತಂದರೆ ದುಡಿಯುವ ವರ್ಗ ಮತ್ತು ಮಾಲಕರ ವರ್ಗ ಅಂತ ಹೇಳ್ಬೋದು ನಾವು. ದುಡಿಯುವ ವರ್ಗ ಏನಾಗ್ತದೆ ಅಂತಂದರೆ ಒಬ್ಬರೇ ಹೋಗಿ ಮಾಲಕರ ಹತ್ರ ಕೇಳೋಕ್ಕಾಗಲ್ಲ. ಯು ಕೆನಾಟ್ ಗೋ ಆ್ಯಂಡ್ ಆಸ್ಕ್ ಐದರ್ ದಿ ಆಫೀಸರ್ ಆರ್ ದಿ ಓನರ್ ಎನಿಥಿಂಗ್. ಹಿ ಮೇ harass you, he may suppress you. To avoid that harassment and suppression, this provision is done. Collectively you can bargain. ಇದಕ್ಕೆ ಕಲೆಕ್ಟಿವ್ ಬಾರ್ಗೇನ್ ಅಂತ ಹೇಳ್ತಾರೆ. ಕಲೆಕ್ಟಿವ್ ಬಾರ್ಗೇನ್ ಅಂದರೆ ಯೂನಿಯನ್ ಅಂದರೆ ಎಲ್ಲರೂ ಒಟ್ಟು ಸೇರಿ ಒಂದು ಸಂಘವನ್ನು ಮಾಡಿಕೊಂಡು ಸಂಘದ ಮುಖಾಂತರ ನೀವು ನಿಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಹಕ್ಕುಗಳನ್ನು ಅವರು ಮೊಟಕುಗೊಳಿಸಿದರೆ ಹೋರಾಟವನ್ನು ಕೂಡ ನೀವು ಮಾಡ್ಬೋದು. ನ್ಯಾಯಯುತವಾದ ಹೋರಾಟವನ್ನು ಮಾಡುವಂತಹ ಹಕ್ಕು ನಮ್ಮ ಟ್ರೇಡ್ ಯೂನಿಯನ್ ಆ್ಯಕ್ಟಲ್ಲಿ ಇದೆ. ಭಾರತದಲ್ಲಿ ಇದು ಟ್ರೇಡ್ ಯೂನಿಯನ್ ಆ್ಯಕ್ಟಲ್ಲಿ ನಾವು ನೋಡ್ಬೋದು. ಅದನ್ನು ನೀವು ಲೇಬರ್ ಲಾನಲ್ಲಿ ಕಲಿತೀರಿ. ಸೊ ಇದು ನಮ್ಮ ಈ ಒಪ್ಪಂದದಲ್ಲಿದೆ. ಏನು? ಯೂನಿಯನ್ ರಚನೆ ಮತ್ತು ಹೋರಾಟ ಮಾಡುವ ಹಕ್ಕು. ಆಮೇಲೆ ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ನಾವು, ಸಾಮಾಜಿಕ ಭದ್ರತೆ. ಏನು ಸಾಮಾಜಿಕ ಭದ್ರತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸಾಮಾಜಿಕ ಭದ್ರತೆ ಅಂತಂದರೆ ಈಗ ಕೆಲವು ಜನರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ, ವೃದ್ಧರು, ಅವರಿಗೆ ವೃದ್ಧಾಪ್ಯ ವೇತನವನ್ನು ಕೊಡ್ತೀವಿ. ಆಮೇಲೆ ಈ ಹಿಂದುಳಿದ ಜಾತಿಯ ಅಥವಾ ಬುಡಕಟ್ಟು ಜನಾಂಗದ ವರ್ಗದ ಜನರು, ಅವರಿಗೆ ಆರ್ಥಿಕ ಸಬಲತೆ ಇರೋಲ್ಲ, ಅವರಿಗೆ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ. ಅಥವಾ ಒಬ್ಬ ವ್ಯಕ್ತಿ ಸರ್ಕಾರದಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗ್ತಾನೆ, ನಿವೃತ್ತಿ ಆದ ನಂತರ ಅವರಿಗೆ ನಿವೃತ್ತಿ ವೇತನವನ್ನು, ಪಿಂಚಣಿಯನ್ನು ಕೊಡ್ತೀವಿ. ಇವೆಲ್ಲ ಸಾಮಾಜಿಕ ಭದ್ರತೆಗಳು ಅನ್ನೋದನ್ನು ನಾವು ಗಮನಿಸಬೇಕು. ಆ ರೀತಿಯಾದಂಥ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಈ ಒಂದು ಒಪ್ಪಂದ ಅಥವಾ ಕೋವೆನೆಂಟಲ್ಲಿ ಕಾಣ್ತೀವಿ. ದೆನ್ ಆರ್ಟಿಕಲ್ 10 talks about, no, see, all these things whatever are available here are social rights. These are all social rights, ಸಾಮಾಜಿಕ ಹಕ್ಕುಗಳು. ನೋಡಿ, ಯು ಶುಡ್ ಹ್ಯಾವ್ ಎ ರೈಟ್ ಟು ಮೇಕ್ ಎ ಫ್ಯಾಮಿಲಿ. ಮ್ಯಾರೇಜ್ ಆಗಲಿಕ್ಕೆ ನಿಮಗೆ ಅವಕಾಶ ಇರಬೇಕು, ಒಂದು ಕುಟುಂಬ ಆಗಿ ಜೀವಿಸಲಿಕ್ಕೆ ಅವಕಾಶ ಇರಬೇಕು. ಒಮ್ಮೆ ಮದುವೆ ಆದ ನಂತರ ಗರ್ಭಿಣಿಯಾದಂತಹ ಹೆಣ್ಣು ಮಗಳಿಗೆ ಸರಿಯಾದ ವ್ಯವಸ್ಥೆಗಳಾಗಬೇಕು, ಅವಳಿಗೆ ಸರಿಯಾದ ವೇತನ ಸಹಿತ ರಜೆ ಸಿಗಬೇಕು. ಮತ್ತು ಅವರು ಚಿಲ್ಡ್ರನ್ನ ನರ್ಚರ್ ಮಾಡೋಕ್ಕೋಸ್ಕರ, ಮಕ್ಕಳನ್ನು ಬೆಳೆಸುವುದಕ್ಕೋಸ್ಕರ ಅವಕಾಶ ಇರಬೇಕು. ಚೈಲ್ಡ್ ಕೇರ್ ಲೀವ್ ಅಂತ ಹೇಳಿ ಕೊಡ್ತಾರೆ. 180 days ತನಕನೂ ಚೈಲ್ಡ್ ಕೇರ್ ಲೀವ್, 6 ತಿಂಗಳ ತನಕನೂ ಕೊಡ್ತಾರೆ. ಇತ್ತೀಚಲಾಗಿ ಅದು ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಅದು 2 ವರ್ಷದವರೆಗೆ ರಜೆ ಕೊಡುವಂತಹ ವ್ಯವಸ್ಥೆ ಆಗಿದೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ನೆನಪಿಸ್ತೀನಿ. ಕುಟುಂಬ ರಕ್ಷಣೆ, ತಾಯಿ ಮತ್ತು ಮಕ್ಕಳ ಆರೈಕೆ, ಇದು ಕೂಡ ಈ ಹಕ್ಕಿನಲ್ಲಿ ಬರ್ತದೆ. ಇವೆಲ್ಲ ಸಾಮಾಜಿಕ ಹಕ್ಕುಗಳು ಅಂತ ಹೇಳ್ಬೋದು. ಆಲ್ ದೀಸ್ ಆರ್ ದಿ ಸೋಷಿಯಲ್ ರೈಟ್ಸ್ ದ್ಯಾಟ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ದಿಸ್ ಕೋವೆನೆಂಟ್ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ದೆನ್ I have talked about Article 8, Article 9, then Article 10. Now let us see Article 11. ನೋಡಿ, Article 11 ಕೂಡ ಇದು ಸಾಮಾಜಿಕವಾದಂಥ ಹಕ್ಕು. ಇದು ಏನು? ಅಡೆಕ್ವೇಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಅವನಿಗೆ ಸರಿಯಾದ ಜೀವಿಸುವುದಕ್ಕೆ ಸರಿಯಾದ ವ್ಯವಸ್ಥೆ ಆಗಬೇಕು. ಏನೇನು? ಆಹಾರ ಇರಬೇಕು, ಬಟ್ಟೆ ಇರಬೇಕು,
ಮತ್ತು ಮನೆ ಇರಬೇಕು. ಅದಕ್ಕೆ ಇಂದಿರಾ ಗಾಂಧಿ ಅವರು ಒಂದು ಸ್ಲೋಗನ್ ಹೊರಡಿಸಿದ್ರು, ರೋಟಿ ಕಪಡ ಅವ್ರ ಮಕಾನ್ ಅಂಥೇಳಿ. ಅಂತಹ ಬಡತನದ ಪರಿಸ್ಥಿತಿ ಇತ್ತು ಭಾರತದಲ್ಲಿ. ಆದರೆ ಈ ಒಂದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸಾಕಷ್ಟು ಮುಂದುವರೆದಿದ್ದೀವಿ. ಇವತ್ತು ಹಸಿವಿನಿಂದ ಸಾಯುವಂತಹ ಉದಾಹರಣೆಗಳಿದ್ದು. ಈಗ 30-40 ವರ್ಷದ ಹಿಂದೆ ಜನ ಹಸಿವಿನಿಂದ ಸಾಯ್ತಿದ್ರು, 40-50 ವರ್ಷದಿಂದ. ಆ ರೀತಿಯಾದಂತಹ ಒಂದು ವ್ಯವಸ್ಥೆಯಿಂದ ಇವತ್ತು ನಮ್ಮ ಅಭಿವೃದ್ಧಿ ಹೇಗಾಗಿದೆ ಅಂತಂದರೆ ಹಸಿವಿನಿಂದ ಸಾಯುವವರ ವ್ಯವಸ್ಥೆ ಇಲ್ಲ. ಆದರೆ ನಾವೇನು ಮಾಡ್ತೀವಿ, ಈಗ ಮಕ್ಕಳು ಸಬಲರಾಗಿ ಬೆಳಿಬೇಕು, ಪೌಷ್ಟಿಕ ಆಹಾರ ಅವ್ರಿಗೆ ಸಿಗಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡುವಷ್ಟರ ಮಟ್ಟಿಗೆ ನಾವು ಸದೃಢರಾಗಿದ್ದೀವಿ ಅನ್ನೋದನ್ನು ಇಲ್ಲಿ ನೋಡ್ಕೋಬಹುದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೈಟ್. ಆರ್ಟಿಕಲ್ 11 says right to an adequate standard of living, right to adequate standard of living, including food, clothing and housing, and continuous improvement in living conditions. ನೋಡಿ, and this is continuously happening in India. ನೆನ್ಪಿಟ್ಕೊಳ್ಳಿ, ನಾವು ಕಳೆದ ನನಗೆ ಬುದ್ಧಿ ಬಂದ ನಂತರ 50 ದಶಕಗಳನ್ನು ನೋಡಿದವನು ನಾವು 50 ವರ್ಷದ ಹಿಂದೆ ಇದ್ದಂತಹದ್ದು ಪರಿಸ್ಥಿತಿ ಇವತ್ತಿಲ್ಲ. ಪ್ರತಿ ಊರುಗಳು ಚೆಂದ ಆಗಿದ್ದಾವೆ, ಊರಿನಲ್ಲಿ ವಿದ್ಯುತ್ ಇದೆ, ಊರಿನಲ್ಲಿ ಚರಂಡಿಗಳಿದ್ದಾವೆ, ಊರಿನಲ್ಲಿ ಸಿಮೆಂಟ್ ರೋಡ್ಗಳಿದ್ದಾವೆ, ಮತ್ತು ಈಗ ಎಲ್ಲ ಮನೆಗೂ ಟಾಯ್ಲೆಟ್ಗಳಾಗಿದ್ದಾವೆ. ಇದು ಯಾವುದು ನಮ್ಮ ಕಾಲದಲ್ಲಿ ಇರಲಿಲ್ಲ. ಅಂದರೆ ಈ ಲಿವಿಂಗ್ ಕಂಡೀಷನ್, ಅಂದರೆ ನಾವು ಜೀವನ ನಡೆಸುವಂತಹ ಜೀವನ ಮಟ್ಟ ಇದೆಯಲ್ಲ, ಮಟ್ಟ ಹಂತ ಹಂತವಾಗಿ ಮೇಲೆ ಬರಬೇಕು ಅಂತಕ್ಕಂಥದ್ದು ಈ ಸಾಮಾಜಿಕ ಹಕ್ಕುಗಳಲ್ಲಿ ಇದು ಕೂಡ ಒಂದು. ಓಕೆ, ಆಹಾರ, ವಸತಿ ಮತ್ತು ಜೀವನ. ಕ್ಲೋದಿಂಗ್, ಆಹಾರ, ಬಟ್ಟೆ ಮತ್ತು ನಿವಾಸ ಮತ್ತು ಜೀವನ ಮಟ್ಟದ ಹಕ್ಕು ಅಂತ ಹೇಳಿ. ಆಮೇಲೆ ವಿಧಿ 12 ಏನು ಹೇಳುತ್ತೆ ನೋಡಿ, ರೈಟ್ ಟು ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಇನ್ಕ್ಲೂಡಿಂಗ್ ರಿಡಕ್ಷನ್ ಆಫ್ ಇನ್ಫಂಟ್ ಮಾರಾಲಿಟಿ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಹೆಲ್ತ್. ನೋಡಿ, ಚೈಲ್ಡ್ ನ್ಯೂಟ್ರಿಷನ್ ಬಗ್ಗೆ ಸಾಕಷ್ಟು ಕಾಳಜಿ ತಗೋಬೇಕು. ಇನ್ಫಂಟ್ ಮಾರಾಲಿಟಿ ಆಗಬಾರ್ದು, ಶಿಶು ಹತ್ಯೆ ಆಗಬಾರ್ದು, ಅದು ಬಹಳ ಮುಖ್ಯ, ಅದು ಆಗಬಾರ್ದು ಅಂತಕ್ಕಂಥದ್ದು. ಮತ್ತು ಮಾನಸಿಕವಾಗಿ, ದೈಹಿಕವಾಗಿ ಸದೃಢವಾಗಿರುವಂತಹ ವ್ಯವಸ್ಥೆ ಇರಬೇಕು. ಆ ರೀತಿಯಾದ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ದೆನ್ ನೆಕ್ಸ್ಟ್, ದಿ ಅದರ್ ಸೋಷಿಯಲ್, ದಿಸ್ ಒನ್, ರೈಟ್ ಟು ಎಜುಕೇಷನ್, ಆರ್ಟಿಕಲ್ 13, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಂಡ್ ಅಕ್ಸೆಸಿಬಲ್ ಹೈಯರ್ ಎಜುಕೇಷನ್. ನೋಡಿ, ಪ್ರಾಥಮಿಕವಾದ ಶಿಕ್ಷಣ ಎಲ್ಲರಿಗೂ ಮುಕ್ತವಾಗಿರಬೇಕು. ಎಲ್ಲರೂ ಪ್ರಾಥಮಿಕ ಶಿಕ್ಷಣವನ್ನು ತೆಗೆದುಕೊಳ್ಬೇಕು, ಯಾವುದೇ ಫೀ ಇಲ್ಲ. ಆದರೆ ಹೈಯರ್ ಎಜುಕೇಷನ್ಸ್ಗೆ, ಉನ್ನತ ಶಿಕ್ಷಣಕ್ಕೆ ಎಲ್ಲರಿಗೂ ಅವಕಾಶ ಇರಬೇಕು ಅಂತಕ್ಕಂಥದ್ದು ಅನುಚ್ಛೇದ ಅಥವಾ ವಿಧಿ 13 ಹೇಳ್ತದೆ. ಶಿಕ್ಷಣದ ಹಕ್ಕು, ಉಚಿತ ಹಾಗೂ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ. ಅನುಚ್ಛೇದ ಅಥವಾ ವಿಧಿ 14 ಏನು ಹೇಳುತ್ತೆ ನೋಡಿ, ಸ್ಟೇಟ್ಸ್ that cannot ensure free primary education must adopt a concrete plan to achieve this within a reasonable time. ನೋಡಿ, ಕೆಲವು ದೇಶಗಳಿಗೆ ಆರ್ಥಿಕ ಸ್ಥಿತಿಗತಿ ಹೀಗಿರ್ಬೋದಲ್ಲ, ಅವರಿಗೆ ಉಚಿತ ಶಿಕ್ಷಣ ಕೊಡುವಂತಹ ಒಂದು ಅವ್ರ ಹತ್ರ ತಾಕತ್ತು ಇರಲಿಕ್ಕಿಲ್ಲ ಅಥವಾ ಶಕ್ತಿ ಇರಲಿಕ್ಕಿಲ್ಲ, ಆರ್ಥಿಕವಾಗಿ ಸದೃಢವಾಗಿ ಇರಲಿಕ್ಕಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಒಂದು ಪ್ಲ್ಯಾನ್ ಹಾಕ್ಕೊಳ್ಬೇಕು. ಇಂತಿಷ್ಟು ವರ್ಷಗಳಲ್ಲಿ ನಾವು ಈ ಉಚಿತ ಶಿಕ್ಷಣ ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ. ಭಾರತದ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ನಾವು ಈ ಶಿಕ್ಷಣದ ಹಕ್ಕನ್ನು ನಾವು ರಾಜ್ಯ ನಿರ್ದೇಶನ ತತ್ವದಲ್ಲಿ ಇಟ್ಟಿದ್ವಿ. ಆದರೆ ಇತ್ತೀಚಲಾಗಿ ನಾವು ಅನುಚ್ಛೇದ 21A ಮೂಲಭೂತ ಹಕ್ಕುಗಳಲ್ಲಿ ಹೊಸದಾಗಿ ಸೇರಿಸಿದ್ದೀವಿ. ವಿ ಹ್ಯಾವ್ ಆ್ಯಡೆಡ್ ಎ ನ್ಯೂ ಫಂಡಮೆಂಟಲ್ ರೈಟ್, ಆರ್ಟಿಕಲ್ 21 ಕ್ಯಾಪಿಟಲ್ A. ಅದರಿಂದ ಶಿಕ್ಷಣ ಕಡ್ಡಾಯ, ಶಿಕ್ಷಣವೇ ಒಂದು ಮೂಲಭೂತ ಹಕ್ಕು ನಮಗೆ ಭಾರತದಲ್ಲಿ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ದೆನ್ ವಿಧಿ 14, ಪ್ರಾಥಮಿಕ ಶಿಕ್ಷಣವನ್ನು ಉಚಿತವಾಗಿ ನೀಡಲು ಯೋಜನೆ ರೂಪಿಸಿ ಜಾರಿಗೆ ತರಬೇಕು. ಆಮೇಲೆ ವಿಧಿ 15 ಏನು ಹೇಳುತ್ತೆ ನೋಡಿ, ದಿಸ್ ಈಸ್ ರೈಟ್ ಟು ಪಾರ್ಟಿಸಿಪೇಟ್ ಇನ್ ಕಲ್ಚರಲ್ ಲೈಫ್. ದಿಸ್ ಈಸ್ ವಾಟ್ ಈಸ್ ಕಲ್ಚರಲ್ ರೈಟ್ಸ್. ಯಾವುದೇ ಒಂದು ಸಮುದಾಯ ತಮ್ಮದೇ ಆದಂತಹ ಒಂದು ಸಂಸ್ಕೃತಿಯನ್ನು, ರೂಢಿಗಳನ್ನು, ಆಚರಣೆಗಳನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳು ಅಂತಹ ಸಂಸ್ಕೃತಿಯನ್ನು, ಆಚರಣೆಗಳನ್ನು, ರೂಢಿಗಳನ್ನು ರಕ್ಷಿಸಿಕೊಳ್ಳುವಂತಹ ಮುಕ್ತ ಅವಕಾಶ ಕೂಡ ಇರಬೇಕು ಅಂತಕ್ಕಂಥದ್ದನ್ನು ನಾವು ಈ ಆರ್ಟಿಕಲ್ 15ರಲ್ಲಿ ಅಥವಾ ವಿಧಿ 15ರಲ್ಲಿ ನೋಡ್ತೀವಿ. ಸಾಂಸ್ಕೃತಿಕ ಜೀವನದಲ್ಲಿ ಪಾಲ್ಗೊಳ್ಳುವ ವೈಜ್ಞಾನಿಕ ಮತ್ತು ಕಲಾತ್ಮಕ ಸಾಧನೆಗಳ
ಇಂದ ಲಾಭ ಪಡೆಯುವ ಹಕ್ಕು. ನೀವು ಯು ಕ್ಯಾನ್ ಗೆಟ್ ಬೆನಿಫಿಟ್ ಔಟ್ ಆಫ್ ಯುವರ್ ಕಲ್ಚರ್, ಔಟ್ ಆಫ್ ಯುವರ್ ಲಿಟರೇಚರ್, ಅದೆಲ್ಲದನ್ನು ಕೂಡ ಅದಕ್ಕೆ ಮುಕ್ತ ಅವಕಾಶ ಇರಬೇಕು ಅಂತಕ್ಕಂಥದ್ದನ್ನು ನೋಡ್ಬೋದು. ನೀವು ಇದನ್ನೇನಾದರೂ ನಮ್ಮ ಭಾರತದ ಸಂವಿಧಾನದಲ್ಲಿ ನೋಡೋದಾದರೆ ಯು ಕ್ಯಾನ್ ಜಸ್ಟ್ ಸಿ ದಿಸ್ ಇನ್ ಆರ್ಟಿಕಲ್ 29, ದ ಓನ್ಲಿ ಆರ್ಟಿಕಲ್ ವಿಚ್ ಇಸ್ ಹ್ಯಾವಿಂಗ್ ನೋ ಲಿಮಿಟೇಷನ್. ಆರ್ಟಿಕಲ್ 29 ನಮಗೇನಾಗಿದೆ ಅಂದರೆ ವಿ ಹ್ಯಾವ್ ಗಾಟ್ ದಿ ಕಲ್ಚರಲ್ ರೈಟ್ಸ್, ವಿ ಹ್ಯಾವ್ ಗಾಟ್ ದಿ ಕಲ್ಚರಲ್ ರೈಟ್ಸ್. ಅಂದರೆ ನಾನೇನು ಇಲ್ಲಿಯವರೆಗೆ 15ನೇ ವಿಧಿಯವರೆಗೆ ಚರ್ಚೆ ಮಾಡಿದಂತಹ ಏನು ವಿಷಯಗಳಿದ್ದಾವೆ ಎಲ್ಲ ವಿಷಯಗಳು ನಾವು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೀವಿ. ನಮ್ಮ ಸಂವಿಧಾನ ಜಾರಿಗೆ ಬಂದದ್ದು 1950ರಲ್ಲಿ, ಆಮೇಲೆ ಈ ಒಂದು ಕೋವೆನೆಂಟ್ ಬಂದದ್ದು 1976ರಲ್ಲಿ. ಆದಾಗ್ಯೂ ಕೂಡ ಅದಕ್ಕಿಂತ ಮೊದಲು ನಾವು ಇವನ್ನೆಲ್ಲ ನಮ್ಮಲ್ಲಿ, ನಮ್ಮ ಸಂವಿಧಾನದಲ್ಲಿ, ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ ಅಂತಕ್ಕಂಥ ಹೆಮ್ಮೆಯನ್ನು ನಾವು ಪಡಬೇಕು ಅನ್ನೋದನ್ನು ಇಲ್ಲಿ ನಿಮ್ಗೆ ನೆನಪಿಸ್ತೀನಿ. Then this is okay, article 3 is very important, 4 is also very important because it is a implementation part, it is a implementation part. ನೋಡಿ, ಅಂದರೆ ಈ ಹಕ್ಕುಗಳನ್ನು ನಾವು ಯಾವ ರೀತಿ ಸಾಧಿಸಬೇಕು, ಇದನ್ನು ವಿಶ್ವಸಂಸ್ಥೆ ಹೇಗೆ ಸೂಪರ್ವೈಸ್ ಮಾಡಬೇಕು, ಮೇಲ್ವಿಚಾರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಈ ಒಂದು ಭಾಗದಲ್ಲಿ ಭಾಗ 4ರಲ್ಲಿ ನೋಡ್ತೀವಿ. ಎಸ್ಟಾಬ್ಲಿಷಿಸ್ ರಿಪೋರ್ಟಿಂಗ್ ಸಿಸ್ಟಮ್. ಈ ಒಪ್ಪಂದಕ್ಕೆ ಸಹಿ ಮಾಡಿದಂಥ ಸ್ಟೇಟ್ ಪಾರ್ಟೀಸ್ ಇರ್ತಾರಲ್ಲ, ಅವರು ಯಾವ ರೀತಿ ತಮ್ಮ ಅಭಿವೃದ್ಧಿಯನ್ನು, ಅಂದರೆ ಅದು ಆರ್ಥಿಕವಾಗಿರಲಿ, ಸಾಮಾಜಿಕವಾಗಿರಲಿ ಅಥವಾ ಸಾಂಸ್ಕೃತಿಕವಾಗಿರಲಿ, ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಅವರು ಹೇಗೆ ಅಭಿವೃದ್ಧಿಪಡಿಸಿದರು, ಹೇಗೆ ತಮ್ಮ ದೇಶದಲ್ಲಿ ಅಳವಡಿಸಿದರು ಅನ್ನುವಂಥದ್ದನ್ನು ಅವರು ವಿಶ್ವಸಂಸ್ಥೆಗೆ ಹೇಳಬೇಕಾಗ್ತದೆ. ಈ ದೇ ಹ್ಯಾವ್ ಟು ರಿಪೋರ್ಟ್ ಟು ದ UN ಸೆಕ್ರೆಟರಿ. ವಿಶ್ವಸಂಸ್ಥೆಯ ಕಾರ್ಯದರ್ಶಿಯವರಿಗೆ ಅವ್ರು ಹೇಳಬೇಕು, ಜನರಲ್ ಸೆಕ್ರೆಟರಿ ಅವರಿಗೆ ಅವರು ರಿಪೋರ್ಟನ್ನು ಕೊಡಬೇಕು. ಮತ್ತು ಆ ರಿಪೋರ್ಟ್ ಇಕೋಸಾಕಿಗೆ ಹೋಗುತ್ತೆ. ಆ ರಿಪೋರ್ಟು ಇಟ್ ಗೋಸ್ ಟು ದಿ ಎಕನಾಮಿಕಲ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ಎಕನಾಮಿಕಲ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ಗೆ ಅದು ಹೋಗುತ್ತೆ. ಅವ್ರು ಏನು ಮಾಡ್ತಾರೆ, ಅದನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಅದರಲ್ಲಿ ಏನಾದರೂ ಸಾಧಕ ಬಾಧಕಗಳಿದ್ದರೆ ಚರ್ಚೆ ಮಾಡಿ ಅವುಗಳನ್ನ ಯಾವ ರೀತಿ ಉತ್ತಮಪಡಿಸಬೇಕು ಅನ್ನುವಂತಹ ಸಲಹೆ ಸೂಚನೆಗಳನ್ನು ಅವ್ರು ಕೊಡ್ತಾರೆ. ಎಕೋಸಾಕ್ ಮೇ ಫಾರ್ವರ್ಡ್ ದ ಅಬ್ಸರ್ವೇಷನ್ಸ್ ಆ್ಯಂಡ್ ರೆಕಮೆಂಡೇಶನ್ಸ್ ಟು ದ ಹ್ಯೂಮನ್ ರೈಟ್ಸ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಅವ್ರಿಗೆ ಕೊಡ್ತಾರೆ. ನೌ ರಿಪ್ಲೇಸ್ಡ್ ಬೈ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ನೋಡಿ, ಈ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಏನಿದೆಯಲ್ಲ, ಇದು ನಾವು ICCPR ಅಲ್ಲಿ ನೋಡ್ತೀವಿ. ಆ ಕೌನ್ಸಿಲ್ಗೆ ಇದು ರಿಪೋರ್ಟ್ ಹೋಗ್ತದೆ ಮತ್ತು ಇದನ್ನು ಯಾವ ರೀತಿ ಉತ್ತಮಪಡಿಸಬೇಕು ಅಂತಕ್ಕಂಥದ್ದನ್ನು ಅವರು ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅದರ ಕನ್ನಡ ತರ್ಜುಮೆ ಇದೆ. ಈ ಭಾಗವು ರಾಜ್ಯಗಳ ವರದಿ ವ್ಯವಸ್ಥೆ ವಿವರಿಸುತ್ತದೆ. UN ಕಾರ್ಯದರ್ಶಿಗೆ ಎಲ್ಲ ದೇಶಗಳ ವರದಿಯನ್ನು ಸಲ್ಲಿಸಬೇಕು ಮತ್ತು ಆ ವರದಿ ಮುಂದುವರೆದು ಆರ್ಥಿಕ ಮತ್ತು ಸಾಮಾಜಿಕ ಪರಿಷತ್ತಿಗೆ ಹೋಗುತ್ತೆ. ಅವರು ಅದನ್ನು ನೋಡಿ ಪರಿಶೀಲಿಸಿ ಮಾನವ ಹಕ್ಕುಗಳ ಮಂಡಳಿಗೆ ಅದನ್ನು ಕಳಿಸ್ಕೊಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದಿಸ್ ಈಸ್ ಇಂಪ್ಲಿಮೆಂಟೇಷನ್ ಪಾರ್ಟ್. ಒಂದನ್ನು ನೆನ್ಪಿಟ್ಕೊಳ್ಳಿ, ICCPR ಈಸ್ ಕಂಪಲ್ಸರಿ. ದೇ ಹ್ಯಾವ್ ಟು, ಒನ್ಸ್ ದೇ ಅಕ್ಸೆಪ್ಟೆಡ್, ದೇ ಶುಡ್ 100% ಇಂಪ್ಲಿಮೆಂಟ್. ವೇರಾಸ್ ESCR ಯು ಕ್ಯಾನ್ ಇಂಪ್ಲಿಮೆಂಟ್ ಇನ್ ಎ ಫೇಸ್ಡ್ ಮ್ಯಾನರ್. ಇದನ್ನು ಕೂಡ, ಈ ವ್ಯತ್ಯಾಸವನ್ನು ಕೂಡ ನಾನೇನು ಮಾಡಿದ್ದೀನಿ ಈ 2 ವಿಡಿಯೋಗಳ ಹಿಂದಿನ ವಿಡಿಯೋದಲ್ಲಿ, ಯಾಕೆ 2 ಈ ಕೋನೆಂಟ್ಗಳು ಅನ್ನುವಂಥ ವಿಡಿಯೋದಲ್ಲಿ ನಾನು ಅವು ವ್ಯತ್ಯಾಸಗಳನ್ನು ಚರ್ಚೆ ಮಾಡಿದ್ದೀನಿ. ನೀವು ಅದನ್ನು ನೋಡ್ಬೋದು. ಹೆಚ್ಚಿನ ವಿವರಣೆಗಾಗಿ ಯು ಕ್ಯಾನ್ ಸಿ ದ್ಯಾಟ್. ಇಲ್ಲಿ ಈ ರಾಜ್ಯದ ವರದಿ ವಿವರಿಸುತ್ತದೆ. UN ಕಾರ್ಯದರ್ಶಿಗಳಿಗೆ ವರದಿಗಳನ್ನು ಸಲ್ಲಿಸಬೇಕು ಮತ್ತು ಅವುಗಳ ಆರ್ಥಿಕ ಮತ್ತು ಸಾಮಾಜಿಕ ಪರಿಷತ್ತು ಪರಿಶೀಲಿಸುತ್ತದೆ. ಅಗತ್ಯವಿದ್ದರೆ ಮಾನವ ಹಕ್ಕುಗಳ ಮಂಡಳಿಗೆ ಮಾಹಿತಿ ನೀಡಬಹುದು. ದೆನ್ ಪಾರ್ಟ್ 5. ಪಾರ್ಟ್ 5 ಈಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್. 26 to 31. Here it talks about the outlines of ratification, accession, entry into force, amendments. This one is important. ಇಲ್ಲೇನಾಗುತ್ತೆ, ಇದನ್ನು ನಾವು ರ್ಯಾಟಿಫೈ ಮಾಡ್ಕೋತೀವಿ, UN ಸೆಕ್ರೆಟರಿ ಅವರಿಗೆ ಸೈನ್ ಮಾಡ್ತೀವಿ, ಅವರು ಸೈನ್ ಮಾಡ್ತಾರೆ, ಅವ್ರು ಸೈನ್ ಮಾಡಿದ ಕಾಪಿನ ಅವ್ರಿಗೆ ಕಳಿಸ್ತೀವಿ, ಆಮೇಲೆ ಅದನ್ನು ಒಪ್ಕೊಳ್ತೀವಿ, ಅದನ್ನು ಜಾರಿಗೆ ತರ್ತೀವಿ. ಅದರ ಬಗ್ಗೆ ಹೆಚ್ಚು ಮಾತಾಡ್ತದೆ. ಆದರೆ ಇಷ್ಟೇ ಅಲ್ಲ, ಈ ಒಂದು ಕೋವೆನೆಂಟ್ನ ಯಾವುದೇ ಅನುಚ್ಛೇದವನ್ನು ತಿದ್ದುಪಡಿ ಮಾಡುವಂತಹ ಅವಕಾಶವು ಇದರಲ್ಲಿ ಆಗಿದೆ. ಆ ತಿದ್ದುಪಡಿ ಏನಾದ್ರು ನಾವು ಮಾಡಬೇಕಂದ್ರೆ ನಮ್ಮ ತಿದ್ದುಪಡಿಯ ಪ್ರಪೋಸಲ್ಗಳನ್ನು ನಾವು UN ಸೆಕ್ರೆಟರಿ ಜನರಲ್ ಕಳಿಸ್ಬೇಕು. ಅದು ಅಲ್ಲಿ ಚರ್ಚೆಯಾಗಿ ತಿದ್ದುಪಡಿ ಆಗುವಂತಹ ಅವಕಾಶ ಇದ್ರೆ ಆಗುತ್ತೆ. ಆದರೆ ಇಲ್ಲಿ 76ರಿಂದ ಇಲ್ಲಿಯವರೆಗೆ ಈ ಒಂದು ಏನು ಕೋವೆನೆಂಟ್ಗಳಿದಾವಲ್ಲ, ಇದರಲ್ಲಿ ಯಾವುದೇ ತಿದ್ದುಪಡಿಯನ್ನು ಮಾಡಿಲ್ಲ ನಾವಿಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ದಿಸ್ ಈಸ್ ಆಲ್ ಅಬೌಟ್ ಅವರ್ ICESCR ಅಂತ ಹೇಳ್ಬೋದು. ICESCR ಅಂದರೆ ಇಲ್ಲಿಯವರೆಗೆ
ನಾವು ಏನು ನೋಡಿದ್ದೀವಿ ಅಥವಾ ಇದರೊಂದು ಉಪಸಂಹಾರವನ್ನು ಮಾಡುವುದಾದರೆ, ಉಪಸಂಹಾರ ನಿಮಗೆ ICCPR ಅಥವಾ ICESCR ಇದರ ಮೇಲೆ ನಿಮಗೆ ಪೂರ್ಣ ಪ್ರಮಾಣದ ಪ್ರಶ್ನೆ ಬರ್ಬೋದು. ಇದನ್ನು ಕೇಳ್ಬೋದು ಅಥವಾ ಇದನ್ನು ಕೇಳ್ಬೋದು. ಅಲ್ಲಿ ಮೂಲಭೂತ ಹಕ್ಕುಗಳು, ನ್ಯಾಚುರಲ್ ರೈಟ್ಸ್ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ನಾವು ಮುಂದುವರೆದ ಆದರೆ ಸೆಕೆಂಡ್ ಲೆವೆಲ್ ಹೀಗೂ ಹೇಳ್ತಾರೆ. ಇದಕ್ಕೆ ಫಸ್ಟ್ ಜನ್ರೇಷನ್ ಅಂತಾರೆ, ಫಸ್ಟ್ ಜನ್ರೇಷನ್ ರೈಟ್ಸ್. ಇದಕ್ಕೆ ನಾವು ಸೆಕೆಂಡ್ ಜನ್ರೇಷನ್ ರೈಟ್ ಅಂತೀವಿ, ಸೆಕೆಂಡ್ ಜನ್ರೇಷನ್ ರೈಟ್ಸ್ ಅಂತಲೂ ಹೇಳ್ತಾರೆ. ಯಾಕೆ ಸೆಕೆಂಡ್ ಜನ್ರೇಷನ್ ರೈಟ್ಸ್ ಅಂದರೆ ಫಸ್ಟ್ ಜನ್ರೇಷನ್ ರೈಟ್ಸ್ ಇರಬೇಕು, ಅದಾದ ನಂತರ ಇವುಗಳನ್ನೆಲ್ಲ ನಾವು ಬೆಳೆಸ್ಕೋಬೇಕಾಗ್ತದೆ. ಅಂದರೆ ಒಬ್ಬ ಉತ್ತಮ ಮಾನವ ಜೀವನವನ್ನು ನಡೆಸಲು ಅವಶ್ಯಕಿರುವಂತಹ ಎಲ್ಲ ಮಾಹಿತಿಯನ್ನು ನಾವೇನು ಮಾಡ್ಬೋದು, ICCPR ಮತ್ತು ICESCRಗಳಲ್ಲಿ ನಾವು ಕಾಣ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ, ನಾನು ನಿಮಗೆ ಇದನ್ನು ಓದುವಾಗ ಅಥವಾ ಇದನ್ನು ಅಭ್ಯಸಿಸುವಾಗ ನಾನು ನಿಮಗೊಂದು ಸಲಹೆ ಏನು ಕೊಡೋದು ಅಂತಂದರೆ, ನಮ್ಮ ಮೂಲಭೂತ ಹಕ್ಕುಗಳ ಸಂವಿಧಾನದ ಭಾಗ 3 ಕೂಡ ಒಂದ್ಸಲ ಓದಿಕೊಂಡು ಇವುಗಳನ್ನ ಓದಿದರೆ ನಿಮಗೆ ಇದರ ಹೆಚ್ಚಿನ ಒಂದು ಪರಿಕಲ್ಪನೆ ನಿಮಗೆ ಬರ್ತದೆ ಅಂಥೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.